ಇವತ್ತು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿರ್ತಕ್ಕಂತಹ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ಶಾಲೆಯಲ್ಲಿ ವಸತಿ ನಿಲಯದಲ್ಲಿ ಇವತ್ತು 15ರಿಂದ 20 ಜನ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವ ಬಗ್ಗೆ ನಮಗೆ ಭಾಳ ವಿಷಾದವಿದೆ. ಏಕಪ್ಪ ಅಂತಂದರೆ ಕಳೆದ 8 ತಿಂಗಳ ಹಿಂದೆ ನಾವು ಆ ಹಾಸ್ಟೆಲ್ಗೆ ವಿಸಿಟ್ ಮಾಡಿದಾಗ ಅಲ್ಲಿ ಅವ್ಯವಸ್ಥೆ ಕುರಿತು ಅಲ್ಲಿ ನೀಡ್ತಕ್ಕಂಥ ಆಹಾರ ನೀರು ಅಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಸೌಲಭ್ಯಗಳು ನೀಡಬೇಕಂತಕ್ಕಂಥ ವಿಷಯದಲ್ಲಿ ಭಾಳಷ್ಟು ಗೊಂದಲಗಳಿತ್ತು. ಅಲ್ಲಿ ಭಾಳಷ್ಟು ಸಮಸ್ಯೆಗಳಿರೋದರಿಂದ ನಾವು ಅಲ್ಲಿ ಚಿತ್ರೀಕರಣವನ್ನು ಮಾಡ್ಕೊಂಡು ಬಂದು ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದಂಥ ಸಂಗಮೇಶ್ ಅವರಿಗೆ ನಾವು ದೂರನ್ನು ನೀಡಿದ್ರು. ಅಲ್ಲಿ ಕೇವಲ ಆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಅಮಾನತುಗೊಳಿಸಿದ್ದೀವಿ ಅಂತ ಹೇಳಿ ಸುಳ್ಳನ್ನು ಹೇಳಿದ್ದಾರೆ. ಇಂತಹ ಭ್ರಷ್ಟ ಅಧಿಕಾರಿಯನ್ನು ನಾವು ಕಲಬುರಗಿ ಜಿಲ್ಲೆಯಲ್ಲಿ ನೋಡ್ತಾ ಇರ್ತಕ್ಕಂಥ ಮೊದಲನೇ ಬಾರಿ ಅಂತ ನಂಗೆ ಅನಿಸ್ತದೆ. ಯಾಕಪ್ಪ ಅಂತಂದರೆ ಇವತ್ತು ವಿದ್ಯಾರ್ಥಿಗಳ ಜೀವನ ಜೊತೆ ನೇರವಾಗಿ ಇವತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದಂಥ ಸಂಗಮೇಶ್ ಅವರೇ ನೇರವಾದಕ್ಕೆ ಕಾರಣ ಅಂತ ನಾವು ಮಾತನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು ಮಾತು ಏನಪ್ಪ ಅಂದರೆ ಇವತ್ತು ಗೃಹ ಸಚಿವರ ತವರಲ್ಲಿ ಸ್ವಕ್ಷೇತ್ರದಲ್ಲಿ ಇಂಥ ಘಟನೆಗಳನ್ನು ನಡೀತಾ ಇದೆ ಅಂತ ಅಂದ್ಬಳಕೆ ಇವತ್ತು ಗೃಹ ಸಚಿವರು ಏನಪ್ಪ ದೇಶ ವಿದೇಶಗಳ ಬಗ್ಗೆ ಮಾತನಾಡ್ತಕ್ಕಂಥ ಗೃಹ ಸಚಿವರು ತಮ್ಮ ಸ್ವಕ್ಷೇತ್ರದಲ್ಲಿ ಇವತ್ತು ಏನು ನಡೆದಿದೆ ಅಂತಕ್ಕಂಥ ಅವ್ರ ಗಮನಕ್ಕಿಲ್ಲ ಅಂದ ಬಳಕ ಅಲ್ಲಿ ಎಂಥ ಆಡಳಿತ ಅವರು ನೀಡ್ತಾ ಇದ್ದಾರೆ ಅಂತಕ್ಕ ಸಾರ್ವಜನಿಕ ಗೊತ್ತಾಗ್ತಾ ಇದೆ. ಮಾನ್ಯ ಗೃಹ ಸಚಿವರೇ, ತಾವು ತಮ್ಮ ಕ್ಷೇತ್ರದ ಕಡೆ ಗಮನ ಕೊಡಿ. ಯಾಕಂದರೆ ಇನ್ನೂ ಕೆಲವು ದಿನಗಳಲ್ಲಿ ಚುನಾವಣೆ ಬರ್ತಾಯಿದೆ. ನೀವು ಕೇವಲ ದೇಶ ವಿದೇಶ ಸುತ್ತಕೊಂಡು ಹೋಗ್ತಾಯಿದ್ರೆ RSS ಬಗ್ಗೆ ಮಾತ್ರ ಗೊತ್ತು, ಕೇವಲ ದೇಶ ವಿಷಯಗಳು ಮಾತ್ರ ಗೊತ್ತು ಹೋದ್ರೆ ನಿಮಗೆ ಮುಂದೆ ಅಲ್ಲೇ ನಿಮಗೆ ನೆಲೆ ಇಲ್ಲದಂಗಂಥ ಪರಿಸ್ಥಿತಿ ಅಲ್ಲಿಯ ಚಿತ್ತಾಪುರ ಜನ ನೀಡ್ತಾರೆ ನಿಮಗೆ. ಅದಕ್ಕಾಗಿ ಈ ಪ್ರಕರಣವನ್ನು ತಾವು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿಯಾದಂಥ ಸಂಗಮೇಶ್ ಅವರಿಗೆ ಹಾಗೂ ಬಿಸಿ ಊಟ ಉಸ್ತುವಾರಿ ನೋಡಿಕೊಳ್ಳತಕ್ಕಂಥ ಚಂದ್ರಕಾಂತ್ ಕಿಣಗಿ ಅವರಿಗೆ, ಆನಂತರ ಕಲ್ಯಾಣಿ ಅಂತ ಹೇಳಿ ಬಿಸಿ ಊಟ ನೋಡ್ತಕ್ಕಂಥವರು ಇವ್ರ ವಿರುದ್ಧ FIR ಆಗಬೇಕು. ಅಲ್ಲಿರ್ತಕ್ಕಂಥ ವಾರ್ಡನ್ನು, ಪ್ರಿನ್ಸಿಪಾಲು, ಆಮೇಲೆ ಸಿಬ್ಬಂದಿಗಳೇನು ಅವರು ಎಲ್ಲರ ವಿರುದ್ಧ ಇವತ್ತು ತಾವುಗಳು ಸೊಮಟು ದೂರನ್ನು ತಾವು ಪ್ರಕರಣ ದಾಖಲಿಸಬೇಕು. ಒಂದು ವೇಳೆ ಈ ಪ್ರಕರಣನ ತಾವು ದಾಖಲಿಸಲಿಲ್ಲ ಅಂತಂದರೆ ನಾವು ಇನ್ನು 2-3 ದಿನಗಳ ಅವಕಾಶವನ್ನು ನೀಡ್ತೀವಿ. 2-3 ದಿನಗಳ ಕಾಲಾವಕಾಶ ಮೀರಿದ ನಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀನಿ. ಸುಭಾಷ್ ಬಿದ್ನೂರ್, ಸಮೃದ್ಧಿ ಕನ್ನಡ ಜನಪರ ಸಮಿತಿಯ ರಾಜ್ಯಾಧ್ಯಕ್ಷರು.